ನನ್ನ ಕಡೆ ಇವತ್ತು ವಿಸಿಟಿಗೆ ಸಂಗಪ್ಪ ತಳವಾರ್ ಸರ್ ಬಂದಾರ, ಆನಂತರ ಲಕ್ಷ್ಮೀಬಾಯಿ ತಳವಾರ್ ಸರ್ ಮೇಡಮ್ ಕೂಡ ಬಂದಾರ. ಅವ್ರಿಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಮೊಳಕಾಲು ನೋವು, ಸೊಂಟ ನೋವು, ಆನಂತರ ಅವ್ರಿಗೆ ಒಂದು ಸೈಡ್ ಸೈಟಿಕ ಪೇನ್ ಇತ್ತು, ನಿದ್ದೆ ಆಗ್ತಿದ್ದಿಲ್ಲ, ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು, ಇಯರ್ ಕೂಡ ಪ್ರಾಬ್ಲಮ್ ಇತ್ತು. ಅವ್ರು ಸ್ಟಾರ್ಟಿಂಗ್ ಬಂದಾಗ ಇವೆಲ್ಲ ಪ್ರಾಬ್ಲಮ್ ಇದ್ದು. ಇವಾಗ ಅವ್ರ ಬೈಲಿಂದ ರಿಸಲ್ಟ್ ಕೇಳೋನು ಎಷ್ಟು ಪರ್ಸೆಂಟ್ ಅವ್ರಿಗೆ ಆರಾಮಾಗೈತೆ ಅಂತ. ಮೇಡಮ್, ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇವೆಲ್ಲ ಪ್ರಾಬ್ಲಮ್ ಇದ್ದು ರೀ? ಎಲ್ಲ ಪ್ರಾಬ್ಲಮ್ ಇತ್ತು ರೀ. ಇವಾಗ ಎಷ್ಟು ಪರ್ಸೆಂಟ್ ಆರಾಮ ಅನ್ಸಿತ್ತು ರೀ? ನನಗೆ 50ಕ್ಕಿಂತ ಹೆಚ್ಚು ಪ್ರಾಬ್ಲಮ್ ಆಗೈತೆ. ಹಾಂ, ಕ್ಯೂರ್ನೆಸ್ ಆಗಿದೆ. ಹಾಂ, ಆರಾಮ್ ಅನ್ಸೋದೈತಿ. ಹಾಂ, ಆರಾಮ. ನಮ್ಮ ಆಯುರ್ವೇದಿಕ್ ಗುಳಿಗಿದಿಂದ ಏನು ಸೈಡ್ ಎಫೆಕ್ಟ್? ಏನು ಸೈಡ್ ಎಫೆಕ್ಟ್? ಹಾಂ, ನಿಮ್ಗೆ ಆರಾಮ್ ನಿದ್ದೆ ಆಗತೈತ್ರಿ? ನಿದ್ದೆ ಆಗ್ತೈತ್ರಿ, ಊಟ ಹೋಗ್ತೈತಿ. ಊಟ ಹೋಗ್ತೈತಿ. ಹಾಂ, ಈಗ ಮೊದ್ಲಿನ್ಕಿಂತ ನಿಮಗೆ ಸುಸ್ತಾಗೋದು ಆಗ್ತಿತ್ತಿಲ್ರಿ? ಸುಸ್ತು ಇಲ್ರಿ. ಅದೇ ಇಲ್ಲ. ಈಗ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗ್ತೀರಿ? ಓಕೆ. ನೀವು ನಮ್ಮ ದವಾಖಾನೆ ಬರ್ಬೇಕಂದ್ರೆ ನಿಮಗೆ ಯಾರು ಹೇಳ್ರಿ? ಅಂದ್ರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಯಾರು ಮಾಡ್ಕೊತಾರೆ ನಿಮಗೆ? ನಮ್ಮ ಮನೆಯವ್ರ ಬಂದಿದ್ರಿ. ಬಂದಾಗ ಒಂದು ವರ್ಷದಿಂದ ಬಂದೋಗಿರಿ. ಓಕೆ. ಆ ಒಂದು ಕಾಗದ ತಗೊಂಡ್ ಬಂದಿರಿ. ಅದನ್ನ ಇನ್ನ ನಾ ನಂಬರ್ ಕಾದ್ ಇಟ್ಟೀನ್ರಿ. ಓಕೆ. ಬಟ್ ನೀವು ಬಂದದಕ್ಕೂ ಆರಾಮಾಗೈತಿ? ಆರಾಮಾಗೈತಿ. ಓಕೆ. ನಿಮ್ಮ ಸೊಸಿಗೆ ಆಮೇಲೆ ನಿಮ್ಮ ಮಗುಗೂ ಕೂಡ ಕೊಟ್ರೆ ಅವ್ರಿಗೂ ಕೂಡ ರಿಸಲ್ಟ್ ಹೆಂಗ್ ಅನ್ಸಿತ್ತು? ರಿಸಲ್ಟ್ ಅವ್ರಿಗೆ ವೆರಿ ಗುಡ್ ಅನ್ಸೈತೆ ನನಗೆ. ವೆರಿ ಗುಡ್ ಅನ್ಸಿತ್ತು. ಯಸ್. ಪೇಷಂಟ್ ನಾನು ಆನ್ಲೈನ್ ಕನ್ಸಲ್ಟ್ ಮಾಡೀನ್ರಿ. ಅವರು ಬೆಂಗಳೂರಾಗ ನಾ ಇರೋದಿಲ್ಲ. ಬಟ್ ರಿಸಲ್ಟ್ ಹೆಂಗ್ ಬಂದೈತ್ರಿ? ವೆರಿ ಗುಡ್ ರಿಸಲ್ಟ್. ಚಲೋ ಬಂದೈತಿಲ್ರಿ? ಓಕೆ, ಥ್ಯಾಂಕ್ ಯು. ಬೇರೆ ಪೇಷಂಟ್ ಯಾರಾದ್ರೂ ಆಯುರ್ವೇದಿಕ್ ತಗೋಬೇಕಂದ್ರೆ ನಿಮ್ಮ ಒಪಿನಿಯನ್ ಏನೈತಿ? ನಾನು ಒಪಿನಿಯನ್ ತೋರಿಸ್ಬೇಕಿಲ್ಲ, ನಿಮ್ಮಲ್ಲೇ ತೋರಿಸ್ಬೇಕಂತೇಳಿ ಗೈಡ್ಲೈನ್ಸ್ ಮಾಡಿ ನಾನು ಈಗಾಗಲೇ ಹೇಳಿದ್ದೆ ಕೆಲವೊಂದು ಪೇಷಂಟ್ಗೆ. ಅವರು ತಮ್ಮ ಕಡೆ ಬಂದು ಹೋಗಿದ್ದಾರೆ. ಬಂದು ಹೋಗ್ಯಾರ, ಅವರು ಗುಣಮುಖರಾಗಿದ್ದಾರೆ. ನೀವು ಕಳಿಸಿದ ಮಾಳಿ ಅವ್ರ ಸರ್, ಮಾಳಿ ಅವ್ರಿಗೆ ಆರಾಮಾಗೈತ್ರಿ? ಆರಾಮಾಗಿ ಅವ್ರು ಹೇಳಿದ್ರಿ ನಮ್ಗೆ ಕಳಿಸಿದ್ರ ಸರ್ ಆರಾಮಾಗೈತ್ರಿ, ಅಂಗಾಲ್ ಉರಿತಿದ್ದು, ಸ್ವಲ್ಪ ಬೆಟರ್ ಫೀಲ್ ಮಾಡತ್ತಾರ ಹೇಳೋದ್ರಿ. ಈಗ ಇನ್ನೂ 1-2 ಪೇಷಂಟ್ ಅದಾವ್ರೆ, ಕಳಿಸ್ಕೊಡ್ತೀನಿ. ನಾನು ಪೂರ್ತಿ ಗುಣ ಆಗಲಿ, ನಾ ಬರ್ತೀನಿ ಅಂತ ಹೇಳ್ಯಾರ. ಓಕೆ, 100% ನಾ ಆರಾಮಾಗಿ ಕೊಡ್ತಾ ಇದ್ದೆ, ವರಿ ಮಾಡ್ಕೋಬೇಡ್ರಿ. ನೋಡ್ರಿ, ಕ್ಲೈಮೇಟ್ ಹೆಂಗಿರ್ತೈತೆ ಅದ್ರ ಪ್ರಕಾರ ನೀವು ಊಟ ಮಾಡ್ಬೇಕು. ತಪ್ಪಲ್ ಪಲ್ಯ, ಕಾಯಿಪಲ್ಯ, ದಿನಸ, ಫ್ರೂಟ್ಸ್, ವೆಜಿಟೇಬಲ್ಸ್ ಎಷ್ಟು ಹೆಚ್ಚು ತೋತಲ್ರಿ ಅಷ್ಟು ನಮ್ಗೆ ಹೆಲ್ತ್ ಪ್ರಕೃತಿ ಚಲೋ ಇರ್ತೈತಿ. ವಾಕಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಿಸೋಂಗಿಲ್ಲ. ಕಂಪಲ್ಸರಿ ವಾಕಿಂಗ್ ಮಾಡ್ಲೇಬೇಕ್ರಿ ನೀವು. ಮತ್ತು ಊಟದಾಗ ಏನೈತಿಲ್ರಿ, ಕರಿಬೆಲ್ಲ, ಪ್ಯೂರ್ ಕರಿಬೆಲ್ಲ, ಕೆಮಿಕಲ್ಸ್ ಇದ್ದು ಕರಿಬೆಲ್ಲ ರೀ. ನಿಮ್ಗೆ ಏನಾರ ಅಳವಿ ಟೈಮ್ ಸಿಗ್ತಾರೆ, ಅಳವಿ ಕೂಡ ಕೊಡೋದ್ರು ಬೆಸ್ಟ್. ಅಂದ್ರೆ ಹೆಲ್ದಿ ಇರ್ತೀರಿ, ಇನ್ನು ಬಾಡಿಗೆ ಸೈಡ್ ಎಫೆಕ್ಟ್ ಇರಂಗಿಲ್ಲ, ಏನಿಲ್ಲ. ಬಟ್ ಬೇರೆ ಪೇಷಂಟ್ ಬರೋರ್ಗೆ ಆಯುರ್ವೇದಿಕ್ ತಗೋ ಅಂತ ಹೇಳ್ತಿರಲ್ಲ, ನಿಮಗೆ ಸೈಡ್ ಎಫೆಕ್ಟ್ ಏನೂ ಇಲ್ಲ? ಓಕೆ, ನಮಗೆ ಏನೂ ಆಗಿಲ್ಲ. ಅಂಚಿಲ್ಲಲ್ರಿ? ಓಕೆ, ಥ್ಯಾಂಕ್ ಯು ಸೋ ಮಚ್ ರೀ. ನಮಸ್ಕಾರ.